ನೋಡ್ರಿ ಚಿಕನ್ ಗ್ರೇವಿ ಯಾವ ಥರ ಇದೆ ಅಂತ. ಔಟ್ ಆಫ್ 10 8 ಯಾವುದಕ್ಕೆ ಇವಾಗ ಬಿರಿಯಾನಿ ಹಾಕೊಂಡು ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ. ಗಾಯ್ಸ್, ನಾವು ಬಿರಿಯಾನಿ ಮಸಾಲೆನೇ ಮರ್ತ್ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮ ಮಂಜ ಅವ್ರು ಹೋಗ್ತಾರೆ ಈಗ ಚಿಕನ್ ಬಿರಿಯಾನಿ ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ. ಚಿಕನ್ ತಗೊಳ್ಳೋಣ ಅಂತ ಬಂದ್ವಿ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡೋಣ ಅಂತ. ಚಿಕನ್ ರೆಡಿ ಆಗಿದೆ ಅಣ್ಣ. ರೆಡಿ ಇದೆಯಾ? ರೆಡಿ ಇದೆ. ಇಲ್ಲಿದೆ ನಮ್ಮ ಚಿಕನ್ನು. ಅಣ್ಣ ಇದೆ ಅಲ್ಲ ಅಣ್ಣ? ಇದೆ ತಾನೆ? ಹಾಂ, ತೂಕ ಹಾಕಂడి. ಚಿಕನ್ ತಗೊಂಡಿದ್ದೆ. ಅಮೌಂಟ್ ಪೇ ಮಾಡ್ತೀನಿ ಒಂದು ನಿಮಿಷ. ಚಿಕನ್ ತಗೊಂಡಿದ್ವಿ. ಈಗ ಹೋಗ್ಬೇಕು ಮನೆಗೆ. ಹೋಗಿ ಚಿಕನ್ ಸಾಂಬಾರ ಅಥವಾ ಚಿಕನ್ ಬಿರಿಯಾನಿ ಏನಾದ್ರು ಮಾಡಬೇಕು. ಬನ್ನಿ ಗೈಸ್ ಹೋಗೋಣ. ಇಲ್ಲೇ ಚಿಕನ್ ತಗೊಂಡ್ವಿ. ಈಗ ಏನಾರು ಕೊತ್ತಂಬರಿ ಪುದೀನ ಮತ್ತು ಚಿಕನ್ ಮಸಾಲ ತಗೊಂಡೋಗೋಣ ಅಂತ ಬಂದಿದ್ದೀವಿ ತರಕಾರಿ ಅಂಗಡಿಗೆ. ಇಲ್ಲಿ ತಗೊಂಡೋಗೋಣ. ಅಣ್ಣ ಒಂದು ಚಿಕನ್ ಮಸಾಲ ಕೊಡಿ ಅಣ್ಣ. ಚಿಕನ್ ಮಸಾಲ ಕೊತ್ತಂಬರಿ ಪುದೀನ ಕೊಡಿ. ಇಲ್ಲಿ ಯಾವುದಿದೆ ಚೆನ್ನಾಗಿರತ್ತು. ತಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಮತ್ತು ಚಿಕನ್ ಮಸಾಲ. ಈಗ ಮನೆಗೆ ಹೋಗಿ ಚಿಕನ್ ರೆಡಿ ಮಾಡೋಣ. ಬಿರಿಯಾನಿ ಮಾಡ್ಬೇಕು, ಚಿಕನ್ ಮಸಾಲ ಮಾಡ್ಬೇಕು, ಚಿಕನ್ ಗ್ರೇವಿ ಮಾಡ್ಬೇಕು ಗೊತ್ತಿಲ್ಲ. ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀವಿ. ಮನೆಗೆ ಆಯ್ತು ಹೋಗೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SC ಕರ್ನಾಡು ಯೂಟ್ಯೂಬ್ ಚಾನಲ್. ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ಏನು ಮಾಡ್ತಿದ್ದೀರಾ ಅಂತ ಅವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ ಎಲ್ಲ ಚಿಕನ್ ಗ್ರೇವಿ ಏನಾದ್ರು ಮಾಡೋಣ ಬನ್ನಿ ಗೈಸ್. ಬಿರಿಯಾನಿ ಮತ್ತು ಚಿಕನ್ ಮಸಾಲಾಗೆ 2 ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮತ್ತು ಮಸಾಲ 2 ಮಾಡ್ಬೇಕಲ್ಲ, ಅದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. ಇನ್ನೊಂದು ಬೇಕಾದ್ರೆ ಕಟ್ ಮಾಡ್ಕೊಂಡು ಆಮೇಲೆ ಈಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಬಿರಿಯಾನಿ ಟೇಸ್ಟ್ ಹೆಂಗೈತೆ ಅಂತ ಹೇಳೋಕ್ಕೆ ನಾವು ನಮ್ಮ ಮಂಜವ್ರನ್ನ ಕರ್ಸಿದ್ದೀವಿ. ಕೊತ್ತಂಬರಿ ಮತ್ತು ಪುದೀನ 1 ಹಿಡಿ, 2 ಸೇರಿ 1 ಹಿಡಿ ತಗೊಂಡಿದ್ದೀನಿ. ಇದು ಚಿಕನ್ ಮಸಾಲ ಮತ್ತು ಬಿರಿಯಾನಿ 2ಕ್ಕೂ ಆಗುತ್ತೆ. ಚಿಕನ್ ಗ್ರೇವಿಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ಅಳತೆ ಗೊತ್ತಿಲ್ಲ, ಸುಮ್ಮನೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಹೆಚ್ಕೊಂಡಿರೋದು ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಈರುಳ್ಳಿ ಹಾಕೊಳ್ತೀವಿ. ಈರುಳ್ಳಿ ಜಾಸ್ತಿ ಹಾಕೋಣಲ್ಲ ಮಸಾಲಾಗೆ, ಜಾಸ್ತಿ ಆದರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ವಿ. ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. 1.5 kg ಚಿಕನ್ ಇದೆ. ಅದನ್ನ ಒಂದು ಸತಿ ತೊಳ್ಕೊಂಡು, ಚಿಕನ್ ತೊಳಿಬಾರ್ದು ಅಂತಾರೆ, ಆದರೆ ನಮಗೆ ತೊಳೆದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸತಿ ತೊಳ್ಕೊತೀವಿ ಅಷ್ಟೇ. ಚಿಕನ್ ತೊಳ್ಕೊಂಡಾಯ್ತು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಗ್ಗರಣೆಗೆ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಲಲ್ಲ, ಆಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೋಣದು. ಚಿಕನ್ ಇದನ್ನು ಸ್ವಲ್ಪ ನೀರು ಬಿಡ್ಕೊಳ್ಳೋವರೆಗೂ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೋಣದು. ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಹಾಕಿ ನೀರು ಬಿಡ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಕುದಿಸೋಣ. ಇಲ್ಲಿ ನೀರು ಬಿಡ್ಕೊಳುತ್ತೆ ನೋಡಿ, ಇಲ್ಲಿ ಈ ಥರ ನೀರು ಬಿಡ್ಕೋಬೇಕು. ಅಲ್ಲಿವರೆಗೂ ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಅದನ್ನು ಮೇಲೆ ಭಾರಿ ಮತ್ತು ಒಂದು ಅರ್ಧ ಟೊಮೊಟೊ ಹಾಕೊಳ್ಬೇಕು. ಈಗ ವೈಡ್ ಆ್ಯಂಗಲ್ ಮಾಡಿಲ್ಲ ನೀನು? ಬೇಡ, ಒಂದು ಅರ್ಧ ಟೊಮೊಟೊ ಹಾಕೊಂಡಿದ್ದೀನಿ. ಇದೆಲ್ಲ ಒಂದು 5 ನಿಮಿಷ, ಒಂದು 10 ನಿಮಿಷ ಕುಕ್ ಆಗಬೇಕು. ಎಲ್ಲ ನೀರು ಬಿಡ್ಕೋಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಗೈಸ್, 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1.5 ಸ್ಪೂನ್ ಸಾಕು, ಜಾಸ್ತಿ ಹಾಕ್ಕೊಡಿ. ಬೆಳ್ಳುಳ್ಳಿ ಕಬಾಬ್ ಹಂಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಹಿಂಗೇನೆ ನೋಡ್ಬರಿ ಯಾವ ಥರ ಐತಿಲ್ಲಿ. ಚಿಕನ್ ಬಿರಿಯಾನಿ, ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿ ಅಂತ ನಮ್ಮ ಬಿರಿಯಾನಿ ಹೆಸರು. ಯಾರ್ಯಾರು ಬ್ಯಾಚುಲರ್ಸ್ ಇದ್ದೀರಾ ಈ ವಿಡಿಯೋ ನೋಡ್ಕೊಂಡು, ಯಾರ್ಯಾರು ಅಡುಗೆ ಮಾಡಿರ್ತೀರ ಕಮೆಂಟ್ ಮಾಡಿ ನೋಡೋಣ. ಅದೊಂದು 5 ನಿಮಿಷ ಕುಕ್ ಆಗಲಿ. ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಮಿಕ್ಸ್ ಮಾಡಿಬಿಟ್ಟು
ಆಮೇಲೆ ನೆಕ್ಸ್ಟು ಪ್ರೊಸೀಜರ್ ಏನಂತ ಹೇಳ್ತೀನಿ, ಅಲ್ಲಿವರೆಗೂ ನಾನು ವೀಡಿಯೋ ನೋಡ್ತಾ ಇದ್ದೀನಿ. ಗೈಸ್, ಬಿರಿಯಾನಿಗೆ ಸ್ವಲ್ಪ ಪೀಸ್ ತಗೊಳ್ತಾ ಇದ್ದೀವಿ. ಇದು ಬೆಂದಿರೋ ಪೀಸ್ನ ಸ್ವಲ್ಪ ಸೈಡಿಗೆ ತಗೊಳ್ತಾ ಇದ್ದೀವಿ. ಇದಕ್ಕೀಗ ಮಸಾಲ ಹಾಕ್ಕೊಂಡು ಮಸಾಲ ಗ್ರೇವಿ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡೈತೆ. ಈಗ ಇದಕ್ಕೆ ಮಸಾಲ ಹಾಕೋಣ. ನಾವು ಯೂಸ್ ಮಾಡ್ತಾ ಇರೋದು ತೇಜ್ ಅವ್ರದ್ದು ಚಿಕನ್ ಮಸಾಲ ಫ್ರೈ. ಇದು ಅರ್ಧ ಕೆ ಜಿಗೆ ಒಂದು ಹಾಕ್ಬೇಕು. ನಾವು 1 kg ಇದು 3/4 kg ಐತೆ, 1.5 ಹಾಕ್ತೀವಿ ಅಷ್ಟೇ. ನಾವು ಸ್ವಲ್ಪ ಬಿರಿಯಾನಿ ತಗೊಂಡಿದ್ವಲ್ಲ ಅದಕ್ಕೋಸ್ಕರ ಕಮ್ಮಿ ಹಾಕ್ತಿದ್ವಿ. ಒಂದೂವರೆ ತೇಜು ಚಿಕನ್ ಮಸಾಲ ಹಾಕಿದ್ದೀವಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈಗ ಕೊತ್ತಂಬರಿ ಪುದೀನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಪುದೀನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬೇಕೀಗ. 1-2 ಸ್ಪೂನಷ್ಟು ಖಾರದ ಪುಡಿ ಹಾಕೋಣ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾವು ಉಪ್ಪು ಒಂದು ಸ್ವಲ್ಪ ಕಮ್ಮಿ ತಿಂತೀವಿ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಹಾಕೊಳ್ತೀವಿ. ಮತ್ತು ಚಿಕನ್ ಮಸಾಲ ಫ್ರೈನಾಗೂ ಉಪ್ಪಿರುತ್ತೆ, ನೋಡ್ಕೊಂಡು ಸ್ವಲ್ಪ ಕಮ್ಮಿ ಹಾಕೊಳ್ರಿ. ಮತ್ತು ಅದ್ರಾಗ ಉಪ್ಪಿದ್ದು ಉಪ್ಪು ಹಾಕೊಂಡು ತಿಂದರೆ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಪುದೀನ ಕೊತ್ತಂಬರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ದೀವಿ. ಈಗ ಇದಕ್ಕೆ 1.5 ಲೋಟಷ್ಟು ನೀರು ಹಾಕೋಣ. ಯಾಕಷ್ಟೊಂದು 1 ಲೋಟ ನೀರು ಹಾಕೋಣ ಸಾಕು. ಅದು ಫ್ರೈ ಅದು ನೀರು ಹಿಂಡ್ಕೊಳತ್ತೆ. ಅದು ಬೇಯೋ ಅಷ್ಟರೊಳಗೆ ನೀರೆಲ್ಲ ಹೋಗಿರುತ್ತೆ. 1 ಗ್ಲಾಸ್ ನೀರು ಹಾಕೊಂಡಿದ್ದು ನಾವು ಫ್ರೈ ಮಾಡ್ತಿರೋದ್ರಿಂದ. ಸಾಂಬಾರು ಮಾಡೋಂಗಿದ್ದರೆ 1-2 ಗ್ಲಾಸ್ ಹಾಕೊಳ್ತಿದ್ವಿ. ಈಗ 1 ಗ್ಲಾಸ್ ಹಾಕೊಂಡಿದ್ವಿ. ಇದೊಂದು ಸ್ವಲ್ಪ ಕುದೀಲಿ, ಬೇಯ್ಲಿದು. ಅಷ್ಟರೊಳಗೆ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಗೈಸ್, ನಾವು ಬಿರಿಯಾನಿ ಮಸಾಲೆನೇ ಮರ್ತು ಬಂದುಬಿಟ್ಟಿದೆ. ಅದಕ್ಕೆ ನಮ್ಮ ಮಂಜ ಅವ್ರು ಹೋಗ್ತಾರೆ ಈಗ ಬಿರಿಯಾನಿ ಮಸಾಲ ತರೋಕ್ಕೆ. ಬೆಂದೈತಿಲ್ಲ ನೋಡಂಗೆ. ಬೆಂದೈತಾ? ಸ್ವಲ್ಪ ಇರ್ಬೇಕು. ಗೈಸ್, ಗ್ರೇವಿ ರೆಡಿ ಆಯಿತು. ಇದನ್ನ ಇನ್ನೊಂದು ಈ ಕಡೆ ಶಿಫ್ಟ್ ಮಾಡ್ಕೊಬಿಟ್ಟು ಬಿರಿಯಾನಿಗೆ ಇಡೋಣ. ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಆಯಿಲ್ ಹಾಕೋಣ ಬನ್ನಿ. ಬಿರಿಯಾನಿಗೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು, ಹಂಗಾದ್ರೆ ರೈಸು ಒಗ್ಗಗಳು ಬರುತ್ತೆ. ಇಲ್ಲಾಂದರೆ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಳ್ಳಿ, ಏನಾಗಲ್ಲ. ಆಯಿಲ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಲ್ಲ ಆಯಿಲ್ನ, ಚೆನ್ನಾಗಿರುತ್ತೆ. ಕಮ್ಮಿ ಆಗಿಬಿಟ್ರೆ ಒಂಥರ ಅಂಟು ಬರುತ್ತೆ ಅಕ್ಕಿ. ಇದಕ್ಕೆ ಬಿರಿಯಾನಿ ಎಲೆ, ಪಲಾವ್ ಎಲೆ ಮತ್ತು ಚಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಯಿ ಸರಿ ಎಣ್ಣೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಜಾಸ್ತಿ ಹಾಕೋಣದು ಬೇಡ, ಸ್ವಲ್ಪ ಕಮ್ಮಿ ಹಾಕೋಣ ಈರುಳ್ಳಿನ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೊಮೊಟೊ ಹಾಕೋಣ. ಆಗಲೇ ಚಿಕನ್ ಗ್ರೇವಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಉಳಿಸ್ಕೊಂಡಿದ್ದೆ. ಅದನ್ನ ಈಗ ಬಿರಿಯಾನಿಗೆ ಹಾಕೋಣ. ಗೈಸ್, ಇದೆಲ್ಲ ಒಂದು ಸ್ವಲ್ಪ ಬೆಂದಿದೆ. ಇವಾಗ ಚಿಕನ್ ಹಾಕೋಣ. ಆಗಲೇ ಇಟ್ಟಿಟ್ಕೊಂಡಿದ್ವಲ್ಲ ಅದೇ ಚಿಕನ್ನು. ಸ್ವಲ್ಪ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ನೀರು ಬಿಟ್ಕೊಳಕ್ಕೆ ಇವಾಗಲೂ ಆ ನೀರು ಬಿಟ್ಕೊಳೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂತ ಮಸಾಲೆ ಆ್ಯಡ್ ಮಾಡೋಣ. ಅದಕ್ಕೆ ಇದನ್ನೆಲ್ಲ ಅವನು ಏನಾದ್ರು ಕೆಲಸ ಮಾಡೋಂಗೆ ಬರೋಲ್ಲ, ತಿನ್ನೋಕೆ ಮಾತ್ರ ತಟ್ಟೆ ಹಿಡ್ಕೊಂಡು ಮುಂದಿರ್ತಾನೆ. ನೋಡ್ರಿ, ಇಷ್ಟೊತ್ತು ರೂಮ್ನ ಕಂಡೇಲಿ ಇವಾಗ ಬಂದಿದ್ದಾನೆ. ಯಾಕೆ ಅಂತ ಬಂದವನೇ. ಇವಾಗ ಮಾಡೋಣ, ಇನ್ನು ಆಗಿಲ್ಲ. ಎಸ್, ಬಿರಿಯಾನಿಗೆ ಆಯಿತು. ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಿರಿಯಾನಿ ಮಸಾಲ ಹಾಕಿದ್ದು ಬಿರಿಯಾನಿ ಮಸಾಲ ಹಾಕ್ತಾಯಿದ್ವಿ. ಅದಕ್ಕೆ ತೇಜು ಹಾಕಿದ್ವಿ. ಇದಕ್ಕೂ ತೇಜು ಸಿಗಲ್ಲ, ಅದಕ್ಕೆ ಹಾಕಿತ್ತು ನಮ್ಮ ಮಂಜ. ಹಾಕಿದ್ದು ಬಿರಿಯಾನಿ ಮಸಾಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಸ್ವಲ್ಪ ಕಮ್ಮಿ ಹಾಕೋಣ, ಯಾಕಂದರೆ ಬಿರಿಯಾನಿ ಮಸಾಲದಾಗೆ ಆಲ್ರೆಡಿ ಉಪ್ಪು ಮಿಕ್ಸ್ ಆಗಿರುತ್ತೆ. ನಾವು ಲಾಸ್ಟ್ ಟೈಮ್ ಒಂದ್ಸತಿ ಮಟನ್ ಮಾಡಿಬಿಟ್ಟು ಹಿಂಗೆ ಉಪ್ಪು ಮಸಾಲೆ ಎಲ್ಲ ಹಾಕಿ ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತು ಏನಾರ ಮಾಡ್ಕೊಂಡು ಗಿಮಿಕ್ ಮಾಡಿ ತಿಂದ್ವಿ. ಇವಾಗ ಹಂಗೆ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೇಕೀಗ.
ಮೊಸರು ಹಾಕೊಂಡ್ರೆ ಬಿರಿಯಾನಿ ಟೇಸ್ಟ್ ಸಗದ ಬರುತ್ತೆ. ನಂದಿನಿ ಮೊಸರು ನಾವು ಹಾಕೋದು. ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕೋಣ ಸ್ವಲ್ಪ. ಕೊತ್ತಂಬರಿ ಪುದೀನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೊಸರು ಹಾಕೊಂಡ್ವಿ. ಈಗ 2 ಲೋಟ ನೀರು ಹಾಕೋಣ. 1 ಲೋಟ ಅಕ್ಕಿ ಇಕ್ಕಿದ್ರೆ 2 ಲೋಟ ನೀರು ಹಾಕಿ, 2 ಲೋಟ ಅಕ್ಕಿ ಇಕ್ಕಿದ್ರೆ 4 ಲೋಟ ನೀರು ಹಾಕಿ. ನಾವಿವಾಗ ಮಾಡ್ತಿರೋದು 1.5 ಲೋಟ ಅಕ್ಕಿ ಇಕ್ತೀನಿ, 3 ಲೋಟ ನೀರು ಹಾಕ್ತೀನಿ. ಇನ್ನು 2 ಲೋಟ ಹಾಕಿನಿ, ಇನ್ನೊಂದು ಲೋಟ ಆಮೇಲೆ ಹಾಕೊಳ್ತೀನಿ. ಹಂಗೆ 3 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ 1.5 ಲೋಟ ಅಕ್ಕಿಗೆ. ಯಾಕಂದರೆ ಉಪ್ಪು ಅದ್ರಲ್ಲಿ ಆಲ್ರೆಡಿ ಇರುತ್ತೆ ಅಂತ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಅಷ್ಟೇ. 3 ಸ್ಪೂನ್ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುದೀತಿಲ್ಲ, ಒಂದು ವಿಸಿಲ್ ಹಾಕಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿ 2 ವಿಸಿಲ್ ಹೊಡ್ಸಿರಿ ಬಿರಿಯಾನಿ ರೆಡಿ. ನಮ್ಮದು ಚಿಕನ್ ಗ್ರೇವಿ ರೆಡಿ. ಆಲ್ರೆಡಿ ಚಿಕನ್ ಗ್ರೇವಿ ರೆಡಿ ಆಗಿದೆ ನೋಡಿರಿ. ಚಿಕನ್ ಗ್ರೇವಿ ಯಾವ ಥರ ಇದೆ ಅಂತ. ಇವಾಗ ಬಿರಿಯಾನಿ ಇನ್ನೊಂದು 1/4 ಗಂಟೆ ಬಿರಿಯಾನಿ ರೆಡಿ ಆಗುತ್ತೆ ನಮ್ಮದು. 1.5 ಲೋಟ ಅಕ್ಕಿ ಹಾಕ್ಕೊಳ್ತಿದ್ದೀನಿ ಗೈಸ್. ಅಕ್ಕಿ ಹಾಕೊಂಡೆ. ಈಗ 1 ಲೋಟ ನೀರು ಹಾಕೊಂತೀನಿ, ಯಾಕಂದ್ರೆ ಆಲ್ರೆಡಿ 2 ಲೋಟ ಹಾಕಿದ್ದೀನಿ. ಇದು 3ನೇ ಲೋಟ. ಅಕ್ಕಿ ಇಟ್ಟಿರೋದು 1.5 ಲೋಟ ಅಲ್ಲ, 3 ಲೋಟ ನೀರು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಈಗ ವಿಸಿಲ್ ಇಕ್ಕಿದ್ದೀನಿ. 2 ವಿಸಿಲ್ ಹೊಡೆದ್ರೆ ನಮ್ಮ ಬಿರಿಯಾನಿ ರೆಡಿ ಆಯಿತು. ಗೈಸ್ 2 ವಿಸಿಲ್ ಆಯಿತು, ನಮ್ಮದು ಬಿರಿಯಾನಿನೂ ರೆಡಿ ಆಯಿತು. ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ. ನಮ್ಮ ಮಂಜು ಅವರು ಈಗ ಚಿಕನ್ ಫ್ರೈದ ಟೇಸ್ಟ್ ನೋಡೋಕೆ ಬಂದಿದ್ದಾನೆ. ಇವಾಗ ಟೇಸ್ಟ್ ನೋಡ್ತಾನೆ ನಮ್ಮ ಮಂಜು. ಯಾವ ಥರ ಇದೆ ನೋಡೋಣ. ಟೇಸ್ಟ್ ನೋಡಿಬಿಟ್ಟು ಹೇಳು ಮಂಜು ಯಾವ ಥರ ಐತೆ ಅಂತ. ಕರೆಕ್ಟಾಗಿ ಹೇಳು, ಸುಮ್ಮನೆ ಹೇಳೋ ಹಂಗಿಲ್ಲ. ಸೂಪರ್ ಆಗಿದೆ. ಚೆನ್ನಾಗೈತಾ? ಬೆಂದಾಯ್ತಾ? ಬೆಂದಿದೆ, ಚೆನ್ನಾಗಿದೆ. ನಮ್ಮದು ಚಿಕನ್ ಬಿರಿಯಾನಿನೂ ರೆಡಿ ಆಯಿತು, ಚಿಕನ್ ಗ್ರೇವಿನೂ ರೆಡಿ ಆಯಿತು. ಚಿಕನ್ ಬಿರಿಯಾನಿ ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ. ನಿಜ ಸಕ್ಕತ್ತಾಗೈತೆ, ಸಕ್ಕತ್ತಾಗಿ ಬಂದೈತೆ. ನಮ್ಮ ಮಂಜ ಅಂತ ಕೊಡ್ತಾವನೆ. ಈಗ ಬಿರಿಯಾನಿ ಯಾವ ಥರ ಐತೆ ತೋರಿಸ್ತೀನಿ ನೋಡಿರಿ. ಚೆನ್ನಾಗೈತೆ ಗೈಸ್, ಬಿರಿಯಾನಿ ರೆಡಿಯಾಗಿದೆ ನೋಡಿರಿ ಹೆಂಗೈತೆ. ಎಗ್ಗಗಳಾಗ ಅನ್ನ ಗೈಸ್. ಒಂದು ಬಿರಿಯಾನಿ ರೆಡಿ ಆಯಿತು, ಇಲ್ಲಿ ಗ್ರೇವಿ ರೆಡಿ ಆಯಿತು. ಈಗ ಊಟ ಮಾಡೋಣ. ಓಪನ್ ಮಾಡೋಣ ನೋಡಿರಿ ಬಿರಿಯಾನಿ ಘಮ ಘಮ ಬಿರಿಯಾನಿ, ಇಲ್ಲಿ ಘಮ ಘಮ ಗ್ರೇವಿ. ಬ್ಯಾಚುಲರ್ಸ್ ಬಿರಿಯಾನಿ, ರುಚಿ ರುಚಿಯಾದ ಊಟ. ರುಚಿ ರುಚಿಯಾದ ಊಟ, ಬ್ಯಾಚುಲರ್ಸ್ ಊಟ. ಖಾರ ಇಲ್ಲ ಏನಿಲ್ಲ, ಸಕ್ಕತ್ತಾಯ್ತು. ಎಷ್ಟು ಬೇಕಷ್ಟು ಹಾಕೊಂಡ್ತೀನಿ ಮಂಜ, ವೇಸ್ಟ್ ಮಾಡಬೇಡ. ಬೆಳಕಾಯೊಳಗೆ ಖಾಲಿ ಮಾಡ್ಬೇಕು ನನಗೆ. ಇವಾಗ ಬಿರಿಯಾನಿ ಹಾಕ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ ನೋಡಿ. ಗೈಸ್ ಬಿರಿಯಾನಿನ ಹಿತೇಶ್ ತಿಂತಿದ್ದಾನೆ. ಟೇಸ್ಟ್ ಹೆಂಗೈತೆ ಅಂತ ಅವನ್ನೇ ಕೇಳಂಬರಿ. ಹೆಂಗೈತಿ ಹಿತೇಶ? ಉಪ್ಪು ಖಾರ ಕರೆಕ್ಟಾಗಿ ಹೇಳ್ಬೇಕು, ಸುಳ್ಳು ಹೇಳಂಗಿಲ್ಲ. ಎಲ್ಲ ಕರೆಕ್ಟ್ ಐತೆ. ಖಾರ ಸ್ವಲ್ಪ ಜಾಸ್ತಿ ಐತೆ, ಬಟ್ ಚೆನ್ನಾಗೈತೆ. ಚಳಿಗೆ ಇದು ಗ್ರೇವಿ ಸಖತ್ತೈತೆ, ಪರ್ಫೆಕ್ಟ್. ಏನಿಲ್ಲ ಗ್ರೇವಿಲಿ ರಿಮಾರ್ಕ್ಸ್. ಮಂಜ ಇದು ನಿಮಗೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ಔಟ್ ಆಫ್ 10 8. 8 ಯಾವುದಕ್ಕೆ? ಬಿರಿಯಾನಿಗೆ 2, ಬಿರಿಯಾನಿಗೆ 7, ಇದಕ್ಕೆ 8. ಮಂಜ ನಿಂದ? ನಿಮಿಷ ಟೇಸ್ಟ್ ಮಾಡ್ತಾ ಇದ್ದೀನಿ. ಮಾಡು ನಿಧಾನ ಕೊಡ್ರಿ. ನೀ ಕತ್ಲ ಕಾಣಿಸ್ತಾನೆ ಇಲ್ಲ. ಆರಾಮಾಗಿ ಮಾಡು. ಚೆನ್ನಾಗಿದೆ. ರೇಟ್ ಹೇಳು. ಔಟ್ ಆಫ್ 10 ಬಿರಿಯಾನಿಗೆ? 2ಕ್ಕೆ 8, ಗ್ರೇವಿಗೂ 8. ಬಿರಿಯಾನಿಗಿಂತ ಗ್ರೇವಿ ಸಖತ್ ಇಷ್ಟ ಆಯ್ತು. ಗ್ರೇವಿ ಮಾತ್ರ ಅಲ್ಟಿ ಅಂದ್ಕೊಳ್ಳಿ. ಕರೆಕ್ಟಾಗಿ ನೋಡಿರಿ ಬೆಂದೈತೆ ನೋಡಿರಿ ಎಷ್ಟು ಸಖತ್ತಾಗೈತೆ. ಗ್ರೇವಿ ಮಾತ್ರ ಸಖತ್ತೈತೆ. ನಾನು 10 ಔಟ್ ಆಫ್ 8.5 ಕೊಡ್ತೀನಿ. ಬಿರಿಯಾನಿ 8 ಕೊಡ್ತೀನಿ. ನಾನು ಮಾಡಿರೋದು ಅಂತ ಹೇಳ್ತಿಲ್ಲ, ಕರೆಕ್ಟಾಗಿ ಹೇಳ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ ನೋಡಿ ಗಾಯ್ಸ್. ಬಿರಿಯಾನಿ ಖಾಲಿ, ಗ್ರೇವಿ ಖಾಲಿ. ನಮ್ಮ ಮಂಜ ತಟ್ಟೆ 4 ಪೈಸೆ ಇದೆ. ಹಿತೇಶಂದಿನ ಊಟ ಆಗ್ತಾ ಬಂತು. ನಾನು ತಟ್ಟೆದಿನ ಸ್ವಲ್ಪ ಐತೆ. ಇದನ್ನ ತಿಂದುಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಒಂದು ವಾಕ್ ಹೋಗಿ ಬಂದುಬಿಟ್ರೆ ಸಂಪು. ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.